assembled here to celebrate our dear friend Sri S. Manohar's birthday. On behalf of all of you, I wish all success. A very, very happy birthday to our dearest Sri S. Manohar. Many, many happy returns of the day, Manoharji. For me, S. Manoharji is not as a party co-worker. He is just like a brother for me. I know him for last 10 years. When I came to Bangalore for organizational works, especially I was working under Rapalekar Reddy ji in layout and Mahalakshmi Nagar. During those days, he was very helpful for me for enforcing our organizational works. So I understood that he is a very sincere politician. If he looks him like a very hard man, but his mind is very soft. From that period itself, we were friends, we were just like brothers. Many times he visited my home during my happy and very painful days. He was very supportive for my family, my wife also. That's why he came with me to wish his birthday. So once again I wish all success in his life. ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಪ್ರತಿ ವರ್ಷ ಕೂಡ ಇಲ್ಲಿ ಹುಟ್ಟುಹಬ್ಬ ಮನೋಹರ್ ಅವ್ರದ್ದು ಆಚರಣೆ ಆಗುತ್ತೆ. ಅದೇ ರೀತಿ ನಮ್ಮ ನಾಯಕರ ಹುಟ್ಟುಹಬ್ಬ, ನನ್ನ ಎಸ್ ಜಾನಕಿ, ಎ ಫೇಮಸ್ ಸಿಂಗರ್, ಶಿ ಎಕ್ಸ್ಪೈರ್ಡ್. ಎ ಕಂಡೋಲೆನ್ಸ್ ಮೀಟಿಂಗ್ ಹೆಲ್ಡ್ ಹಿಯರ್ ಯೆಸ್ಟರ್ಡೇ. ಅದರಿಂದ ನಮ್ಮ ಇವತ್ತು ಮನೋಹರ್ ಅವರ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಸ್ನೇಹಿತರು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಇಲ್ಲೆಲ್ಲ ಸೇರಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇರಳ ಯಾವ ಡಿಸ್ಟ್ರಿಕ್ಟ್, ಕಣ್ಣೂರು ಜಿಲ್ಲೆ ಇರಿಕ್ಕೂರು ಕಾನ್ಸ್ಟಿಟ್ಯೂನ್ಸಿಯ ಶಾಸಕರು, AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. ಬೆಂಗಳೂರಲ್ಲೂ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದರು. ಸಜೀವ್ ಜೋಸಫ್ ಅವರು ಮತ್ತು ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ಅವರಿಗೆ ಅವ್ರು ಯಾಕೆ ಬಂದರು ಅಂದರೆ, ಮನೋಹರ್ ಅವರು ಈ ಬೆಂಗಳೂರಲ್ಲಿ ಇವರು ಇನ್ಚಾರ್ಜ್ ಇದ್ದಾಗ ಮನೋಹರ್ ಅವರು ಪರಿಚಯ ಆಗಿತ್ತು. ಮನೆ ಎಲೆಕ್ಷನ್ಗೂ ಕೂಡ ಹೋಗಿದ್ರು ಅಲ್ವಾ? ಎಷ್ಟು ದಿವಸ? 4 ದಿನ ಹೋಗಿದ್ರು. ನನಗೂ ಕರೆದ್ರು ಅವತ್ತು. ನಮಗೆ ಹಿ ಆಲ್ಸೋ ಕಾಲ್ಡ್ ಮೀ ಫಾರ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್, ಬಟ್ ಯು ಆರ್ ಬ್ಯುಸಿ. ಎಲ್ಲಿದೆ ನಾನು? ದಾವಣಗೆರೆ and ಬಾಗಲಕೋಟೆ by elections there. Because of that I announced then Tamil Nadu also. I couldn't come to your constituency. Anyway, you win. I wish you all the best. ಮತ್ತೆ ಮನೋಹರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಅಭಿನಂದನೆ. ಯಾರು ಮಾತಾಡ್ತಾರ? ಗಾಯಕಿ ಜಾನಕಿ ಅಮ್ಮನವರ ಸಿದ್ಧಾರ್ಜನ ಸಭೆಯಲ್ಲಿ ನನಗೆ ಬಂದು ಗಾಯನ ನಮನಗಳನ್ನು ಹಾಡಿ ಅವರ ಸಿದ್ಧಾರ್ಜನ ಅಂಗಮಕ್ಕಳ ಚಳವಳಿ ಸಂಘದ ವಿದ್ಯಾರ್ಥಿಗಳು ಹಿಂದೆ ತಿರುಗಿ Today we are celebrating the birthday of Manu sir. May God give you happy and long life. We convey sincere proud special snacks for us. All of you wishing. Happy birthday to you. Happy birthday, happy birthday, happy birthday to you. Many greetings to you. Many greetings to you. Many greetings
celebrating, celebrating, celebrating to you. Happy long life to you. Happy long life to you. Happy long life, happy long life, happy long life to you. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಈ ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷರು, ಎಲ್ಲಕ್ಕಿಂತ ಬಹಳ ವಿಶಿಷ್ಟವಾದಂತಂದು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಒಬ್ಬ ಮುಖಂಡ ಅಂತ ಹೇಳ್ಬೋದು, ಮಾನ್ಯ ಮನೋಹರ್ ಅವರು. ಇವತ್ತು ನಾವೆಲ್ಲ ಮನೋಹರ್ ಅವರ ಈ ಹುಟ್ಟು ಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂತ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಮಾನ್ಯ ಸಲೀಂ ಅವರು, ಆನಂದ್ ಅವರು, ಮಾನ್ಯ ನಮ್ಮ ಜಯಸಿಂಹ ಅವರಿದ್ದಾರೆ, ಮತ್ತೆಲ್ಲ ಮನೋಹರ್ನ ಎಲ್ಲ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಹೋರಾಟಗಾರರು ಅಂತ ಹೇಳ್ಬೋದು. ಅವರೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ. ಮತ್ತೆ ಕಲಾವಿದರ ಒಂದು ತಂಡನೇ ಇದೆ ಇಲ್ಲಿ. ಸುಮಾರು ಜನ ಹಿಂದೆನೂ ಬಂದಿದ್ದೆ ನಾನು, ಅವಾಗಲೂ ಬಹಳ ಉತ್ತಮವಾದಂತಹ ಒಂದು ಸಾಂಸ್ಕೃತಿಕ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥವರು. ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನ್ ಸೇವೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ನಾವು ಎಷ್ಟು ದಿವಸ ಜೀವಿತವಾಗಿರ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ. ನಮ್ಮ ಜೀವಮಾನದಲ್ಲಿ ಸಮಾಜಕ್ಕಾಗಿ ನಾವೇನು ಕೊಡುಗೆ ಕೊಡ್ತೀವಿ ಅದು ಬಹಳ ಮುಖ್ಯ. ಜನ ಬರ್ತಾರೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಗೊತ್ತಾಗೋದಿಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ. ಆದರೆ ಕೆಲವರು ಮಾತ್ರ ಈ ಭೂಮಿ ಮೇಲೆ ಬಂದು ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ತಮ್ಮ ಛಾಪನ್ನು ಬಿಟ್ಟು ಹೋಗುತ್ತಾರೆ. ಆ ರೀತಿ ತಮ್ಮ ಛಾಪು ಬಿಟ್ಟು ಹೋಗುವಂತ ಒಂದು ವ್ಯಕ್ತಿ ಯಾರಪ್ಪ ಕೆಲಸ ಮಾಡಿದಂಥವ್ರು ಅಂದ್ರೆ ನಮ್ಮ ಮನೋಹರ್ ಅಂತೇಳಿ 54 ವರ್ಷ ಆಗಿದೆ. 55ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನೋಡಿ ಅವರ ಸಮರ್ಪಣೆ ಮನೋಭಾವ, ಪಕ್ಷಕ್ಕಾಗಿ, ರಾಜ್ಯಕ್ಕಾಗಿ, ಸಮಾಜಕ್ಕಾಗಿ ಯಾವಾಗಲೂ ಹೋರಾಟದ ಒಂದು ಮನೋಭಾವನೆ. ಆ ಹೋರಾಟ ಅನ್ನುವಂಥದ್ದು ಅದೊಂದೇನು ಕೆಚ್ಚಿರುತ್ತೆ, ಅದು ಮನಸ್ಸಿನಿಂದ ಬರಬೇಕಾಗತ್ತೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಕಾರ್ಯಾಧ್ಯಕ್ಷನಾದೆ 2018ರಲ್ಲಿ. ಅಂದ್ರೆ 2018ರಿಂದ 18 ವರ್ಷ 10 ವರ್ಷದಿಂದ ನೋಡ್ತಾ ಇದ್ದೇನೆ. ಹಿಂದೆನೂ ನೋಡಿದ್ದೆ,
ಅಷ್ಟು ಸಮೀಪ ಇರಲಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾದ ಮೇಲೆ ಏನು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಅವರ ಏನು ದುರಾಡಳಿತ ಇತ್ತು, ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು, ಮತಾಂಧತೆ ಇತ್ತು, ಜಾತೀಯತೆ ಇತ್ತು, ಜನವಿರೋಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ವರಿಷ್ಠರು ನಾವು ಏನೇ ಒಂದು ತೀರ್ಮಾನ ಮಾಡಿ ನಾಳೆನೇ ಪ್ರತಿಭಟನೆ ಮಾಡಬೇಕು ಅಂದ್ರೆ ಮನೋಹರ್ ಎಲ್ಲಕ್ಕಿಂತ ಮುಂಚಿತವಾಗಿ ಅಲ್ಲಿ ಅವರ ತಂಡ ಇಟ್ಕೊಂಡು ಅಲ್ಲಿ ಸೇರೋದು. ಮತ್ತೆ ಮನೋಹರ್ನ ಇನ್ನೊಂದು ಅತ್ಯಂತ ಒಳ್ಳೆಯ ಗುಣ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ಪಕ್ಷಕ್ಕೆ ನಿಷ್ಠರಾಗಿದ್ರು, ಪಕ್ಷಕ್ಕೆ ನಿಷ್ಠ ಎಲ್ಲರೂ ಇರಬೇಕು. ಆದ್ರೆ ಪಕ್ಷದಲ್ಲಿಯೂ ಸಹಿತ ಯಾರಾದ್ರೂ ಅನ್ಯಾಯ ಮಾಡಿದ್ರೆ, ಪಕ್ಷದ ಮುಖಂಡರು ಅಕ್ರಮ ಮಾಡಿದ್ರೆ, ಅವರು ಜನರಿಗೆ ತೊಂದರೆ ಕೊಟ್ರೆ, ಜನವಿರೋಧಿ ಕೆಲಸ ಕಾರ್ಯ ಮಾಡಿದ್ರೆ ಆ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡುವಂತ ಒಂದು ಏನು ಶಕ್ತಿ, ಒಂದು ಧೈರ್ಯ ಇವತ್ತು ಯಾರ ಹತ್ರ ಅದು ಇದ್ರೆ ಅದು ಮನೋಹರ್ ಹತ್ರ ಇದೆ ಅಂತ ಹೇಳೋದು.